ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿ ಕಾಣಿಸತ್ತಂಬರು ಸ್ವಹ. ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲಭೈರವ ಮಹಾಕಾಳಿಂದ ಮನದಿಂದ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದವಿಂದರುಗಳನ್ನ ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನು ಪಂಚಾಚಾರ್ಯನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ 2024 ಇಸ್ವಿ ನವೆಂಬರ್ 22ನೇ ತಾರೀಕಿನ ಶುಕ್ರವಾರದ ದಿನದಂದು ವಿಶೇಷ ದಿನ. ಏನಪ್ಪ ಅಂದರೆ ಕಾಲಭೈರವನ ಜಯಂತಿ. ಕಾಲ ನಿರ್ಣಯಕಾರಕನ, ಕಾಲನ ಬದಲಾಯಿಸುವ ಶಕ್ತಿ ನಿರ್ಣಯ ಮಾಡುವಂತಹ ನಿರ್ಣಯಕಾರಕ ಕಾಲಭೈರವನ ಜಯಂತಿ ಇದೆ. ಕಾಲಭೈರವನ ಜಯಂತಿ ಇಟ್ ಮೀನ್ಸ್ ಜನನವಾಗಿದ್ದ ದಿನ ಆಗಿರುತ್ತೆ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಮತ್ತು ಅಷ್ಟಮಿಯ ಮಧ್ಯಭಾಗದಲ್ಲಿ ಜನನವಾಗ್ತಾನೆ ಕಾಲಭೈರವ. ಕಾಲಭೈರವನನ್ನು ಕಪಾಲವನ್ನು ಹಿಡಿದಿರ್ತಾನೆ. ಕಾಲಭೈರವ ನಿರ್ಣಯಕಾರಕನಾಗಿ ಪ್ರಪಂಚದಲ್ಲಿ 3 ದೇವರನ್ನು ಆರಾಧಿಸ್ತಾರೆ. ಒಂದು ಗಣಪತಿ, ಒಂದು ಕಾಲಭೈರವ ಮತ್ತು ಹನುಮಂತನನ್ನ ನಿರ್ಣಯಕಾರಕನಾಗಿದೆ. ಕಾಲನ ಬದಲಾಯಿಸುವಂಥ ಶಕ್ತಿ ಯಾವ ದೇವತೆಗಳಿಗೂ ಏನೂ ಮಾಡದೆ ಇದ್ದ ಸಂದರ್ಭದಲ್ಲಿ ಇವರು ಗ್ರಹಚಾರದ ಬದಲಾವಣೆಯನ್ನು ಮಾಡುವಂಥ ಶಕ್ತಿ ಕಾಲಭೈರವನಿಗಿರುತ್ತೆ. ಆ ದಿನದಂದು ಕಾಲಭೈರವನ ದರ್ಶನ ಮಾಡಿ ಕಾಲಭೈರವನಿಗೆ ಆದಷ್ಟು ಅಭಿಷೇಕ ಮಾಡಿಸಿ ಮತ್ತು ಎಳನೀರಿನಿಂದ ಅಭಿಷೇಕ ಮಾಡಿಸುವಂಥ ತುಂಬ ಶ್ರೇಷ್ಠವಾಗಿರುತ್ತೆ. ಜಲಾಭಿಷೇಕ ಮಾಡಿಸುವಂಥ ತುಂಬ ಶ್ರೇಷ್ಠವಾಗಿರುತ್ತೆ. ಮಾಡಿಸಿದ ತದನಂತರ ಭಸ್ಮಾರ್ಚನೆ ಮಾಡಿಸಿ, ಭಸ್ಮ ಅರ್ಚನೆ ಮಾಡಿಸಿ, ಬಿಲ್ವದ ಅರ್ಚನೆ ಮಾಡಿಸಿ, ಬೂದುಗುಂಬಳಕಾಯಿನ ಅಡ್ಡ ಕಟ್ ಮಾಡಿ ಒಳಗಡೆ ತಿರಳನ್ನು ತೆಗೆದು 2 ದೀಪ ಆಗುತ್ತೆ. 2 6 ಬತ್ತಿ ಹಾಕಿ, ತುಪ್ಪ ಹಾಕಿ, ವಿಭೂತಿ ಕುಂಕುಮ ನೋಡಿ 2 ಕೈಲಿ ಒಂದೊಂದು ಆರತಿ ಮಾಡ್ಕೊಂಬಂದು ಮತ್ತು ಒಂದು ಮಣ್ಣಿನ ದೀಪನ ತೊಗೊಂಬಿಟ್ಟು 4 ಕಡೆಗೂ 2 ಬತ್ತಿನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ದೀಪನ ಹಚ್ಚೋದ್ರಿಂದ ನಿಮ್ಮ ಕೋರಿಕೆಗಳು, ಮನಸ್ಸಿನ ಕೋರಿಕೆಗಳನ್ನು ಕೇಳೋದ್ರಿಂದ ಕಾಲಭೈರವನ ಸನ್ನಿಧಾನದಲ್ಲಿ ಓಂ ಕಂ ಕಾಲ ಭೈರವಾಯ ನಮಃ ಅಂತಲ್ಲಿ ಹೇಳ್ಕೋಬೋದು. ಒಂದು ಕಾಲಭೈರವ ಗಾಯತ್ರಿ ಕಾಲಭೈರವಂ 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 ಪಾಹಿಮಂ ಕಾಲಭೈರವಂ 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 ರಕ್ಷಮಂ ಅಂತ ಸ್ತೋತ್ರನ ಪಠಣ ಮಾಡಿ ಕಾಲಭೈರವನ ಪಾತ್ರಕ್ಕೆ ಪ್ರೀತಿ ಪಾತ್ರರಾಗಿ ಕಾಲಭೈರವನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಇರ್ತಕ್ಕಂಥ ವಾಸ್ತು ದೋಷ ಮತ್ತು ನಿರ್ಣಯದಲ್ಲಿ ಗ್ರಾಚಾರದಲ್ಲಿ ನಮಗೆ ಏನೇ ಮಾಡೋದು ಸಕ್ಸೆಡೆಡ್ ಆಗ್ತಿಲ್ಲ, ಯಾವುದೇ ಥರದ ಬದಲಾವಣೆಗಳಾಗ್ತಿಲ್ಲ, ಏನೇ ಮಾಡಿದ್ರು ಸ್ಟ್ರಗಲ್ಡ್ ಲೈಫ್ ಅಂತ ಅಂತಿರಲ್ಲ, ಈ ಕಾರಣದಿಂದ ಆರಾಧಿಸಿ. ಮತ್ತು ಕಾರಣಾಂತರಗಳಿಂದ ಮನೆಯಲ್ಲಿ ವಾಸ್ತು ದೋಷ, ವಾಸ್ತು ಸಮಸ್ಯೆ, ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಾಬ್ಲಮ್ ಮತ್ತು ಅಭಿಚಾರ ವರ್ಕ್ಗಳು, ಮನುಷ್ಯನಿಗೆ ತಂತ್ರ ಮಂತ್ರಗಳು ಪ್ರಯೋಗ ಆಗಿದೆ, ಮನುಷ್ಯನ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋ ಸಂದರ್ಭಕ್ಕೆ ಎಲ್ಲ ವಿಚಾರದಿಂದಲೂ ಬಗೆಹರಿತಾ ಹೋಗುತ್ತೆ. ಈ ನಿರ್ಣಯದಿಂದ ಕಾಲಭೈರವನನ್ನು ಆರಾಧಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಬಗೆಹರಿತೆ. ಕೊನೆಯಲ್ಲಿ ಲಾಸ್ಟಿಗೆ ಕಾಲಭೈರವಾಷ್ಟಕಂ ಸ್ತೋತ್ರ ಬರುತ್ತೆ. ದೇವರಾಜ ಸೇವೆ ಮಾನ್ಯ ಪಾವನಾಗ್ರಿ ಪಂಕಜಂ ವ್ಯಾಲ ಯಜ್ಞ ಸ್ತೋತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜ. ಇದು ಸ್ತೋತ್ರ 8 ಸ್ಟ್ಯಾನ್ಸ್ ಇದೆ. ಅದನ್ನು ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡ್ತಾ ಉಚ್ಚರ ಬದ್ಧತೆಯಿಂದ ಸ್ಪಷ್ಟವಾಗಿ ನೀವು ಅದರ ಶ್ಲೋಕನ ಪಠನೆ ಮಾಡಿ. ಕಾಲಭೈರವನ ಆಶೀರ್ವಾದ ಎಲ್ಲರೂ ಸಿಗಲಿ. ಧನ್ಯವಾದ.